ಇಲ್ಲಿನ ಶಾಸಕರು ಸಚಿವರಾಗಿರುವಂತ ಶಿವರಾಜ್ ತಂಗಡಿಗೆ ಅವರು ಇವತ್ತು ನೀವು ಮಾತಿಗೆ ಕೂಗಿದ್ರೆ ಮಾತಾಡೋದಿಲ್ಲ. ನಾನು ವಿಜೇಂದ್ರ ಅವರು ಮಾತಾಡ್ತಾರೆ, ನೀವು ನಿಶಬ್ದವಾಗಿದ್ರೆ ಮಾತಾಡ್ಲಿಕ್ಕೆ ಆಗುತ್ತೆ. ಸುಮ್ಮನೆ ಕೂಗಿದ್ರೆ ಯಾಕೆ? ಇವತ್ತು ನನ್ನ ಜೀವನದಲ್ಲಿ ನಾನು ಈ ಕನಗಿರಿ ಕ್ಷೇತ್ರ ವಿಷಯದಲ್ಲಿ 2 ತಪ್ಪು ಮಾಡಿದ್ದೀನಿ. ನಾನು ಭಾರತೀಯ ಜನತಾ ಪಕ್ಷ ಟಿಕೆಟ್ ಸಿಗಲಿಲ್ಲ ಅಂತ ಹೇಳಿ ಬಳ್ಳಾರಿಯಲ್ಲಿ ನನ್ನ ಮನೆ ಗೇಟಿಗೆ ಬಂದು ಕಣ್ಣೀರ್ ಹಾಕೊಂಡು ನನ್ನ ಹತ್ರ ದುಡ್ಡು ತಗೊಂಡ್ ಬಂದಿರುವಂತ ಈ ಶಿವರಾಜ್ ತಂಗಡಿಗೆ MLA ಆಗಿ ಗೆದ್ದಿದ್ದು ಒಂದು ಕತೆ. ಆ ನಂತರ ನಾನು ಮಂತ್ರಿ ಮಾಡಿದ್ದು ಯಡಿಯೂರಪ್ಪ ಅವರ ಆಶೀರ್ವಾದದಿಂದ 2ನೇ ತಪ್ಪು ನಾನು ಮಾಡಿರುವಂತದ್ದು. ಇವತ್ತು ಅಧಿಕಾರದ ಅಹಂಕಾರದಿಂದ ಒಬ್ಬ ಸಚಿವನಾಗಿ ಈ ದೇಶದ ಪ್ರಧಾನಮಂತ್ರಿಯವರ ಬಗ್ಗೆ ಇವತ್ತು ನಮ್ಮೆಲ್ಲ ನನ್ನ ಅಣ್ಣ ತಮ್ಮಂದ್ರೆಲ್ಲರೂ ಕೂಡ ಇವತ್ತೇನ್ ತಾವು ಹೃದಯದಿಂದ ಪ್ರೀತಿಯಿಂದ ಈ ದೇಶದ ಪ್ರಧಾನಮಂತ್ರಿ ಬಗ್ಗೆ ಮೋದಿ ಮೋದಿ ಅಂತ ತಾವೆಲ್ಲರೂ ಕೂಡ ಕೂಗಾಡ್ತಾ ಇದ್ದೀರೋ, ಮೋದಿ ಮೋದಿ ಅಂತ ಕೂಗಾಡೋರ್ನ ಕಪಾಳಕ್ಕೆ ಬಾರಿಸ್ರಿ ಅಂತೇಳಿ ನಮ್ಮ ತಂಗಡಿಗೆ ಹೇಳಿದ್ದಾನೆ. ಬಂಧುಗಳೇ, ನಾನು ನಮ್ಮ ಈ ಸಚಿವ ತಂಗಡಿಗೆ ಒಂದು ಮಾತು ಹೇಳ್ತೀನಿ. ತಮ್ಮ ತಂಗಡಿಗೆ ನಮ್ಮ ಕಾಟಗಿ ಬಸ್ ಸ್ಟ್ಯಾಂಡ್ ಮುಂದೆ ನಾನು ನಿಂತಿದ್ದೀನಿ. ಯುವ ಕಾರ್ಯಕರ್ತರು ಎಲ್ಲರೂ ಕೂಡ, ನನ್ನ ಎಲ್ಲ ಯುವ ಕಾರ್ಯಕರ್ತರು ಕೂಡ ಮೋದಿ ಮೋದಿ ಅಂತ ಕೂಗ್ತಾ ಇದ್ದಾರೆ. ನಿನಗೆ ದಮ್ಮಿದ್ರೆ ಬಂದು ಕಪಾಳ ಕುಡಿತೀಯ? ಇವತ್ತು ಇಡೀ ದೇಶ ಮೋದಿ ಮೋದಿ ಅಂತ ಕೂಗಾಡ್ತಾ ಇದ್ರೆ ನಮ್ಮೆಲ್ಲರ ಕಿವಿಗಳಿಗೆ ಒಳ್ಳೆ ಸಂಗೀತ ಕೇಳಿದಂಗಿದ್ರೆ ಈ ತಂಗಡಿಗೆ ಕಿವಿಗಳಲ್ಲಿ ಮುಳ್ಳು ಚುಚ್ಚಂಗೆ ಆಗ್ತಾ ಇದೆ. ಬಂಧುಗಳಿಗೆ, ಆಫ್ಟರ್ ಆಲ್ ನೀನೊಬ್ಬ ಮಂತ್ರಿ, ಈ ದೇಶದ ಪ್ರಧಾನಮಂತ್ರಿ ಬಗ್ಗೆ ನೀನು ಆ ರೀತಿ ಮಾತಾಡ್ಬೋದಾ? ನಾನು ತಮ್ಮೆಲ್ಲರಿಗೂ ಒಂದೇ ಮನವಿಯನ್ನ ಮಾಡ್ತಾ ಇದ್ದೀನಿ. ಬಂಧುಗಳೇ, ಇಡೀ ಕನಗಿರಿ ಕ್ಷೇತ್ರದಲ್ಲಿ ಈ ಶಿವರಾಜ್ ತಂಗಡಿಗೆ ಬರೋ 28 ಚುನಾವಣೆಯಲ್ಲಿ ಡಿಪಾಸಿಟ್ ಕಳ್ಕೊಳ್ತಾರೆ ಅನ್ನೋ ರೀತಿಯಲ್ಲಿ ಬಸವರಾಜನ್ನ ತಾವು ಗೆಲ್ಲಿಸಬೇಕಾಗಿದೆ. ಬಂಧುಗಳಿಗೆ, ತಂಗಡಿಗೆ ಹೇಳ್ತಾನೆ, ಜನಾರ್ದನ್ ರೆಡ್ಡಿ ಅವ್ರ ಕಥೆಯೆಲ್ಲ ನನಗೆ ಗೊತ್ತಿದೆ, ಅವ್ರನ್ನ ಬೆತ್ತಲ ಮಾಡ್ತೀನಿ ಅಂತ ಹೇಳಿದ್ದಾನೆ. ಬಂಧುಗಳೇ, ಲೇ ತಮ್ಮ ತಂಗಡಿಗೆ, ನಿನ್ನ ಕಾಂಗ್ರೆಸ್ ನಾಯಕರು ರಾಹುಲ್ ಗಾಂಧಿ ಸೋನಿಯಾ ಗಾಂಧಿಗೆ 4 ವರ್ಷ ಜನಾರ್ದನ್ ರೆಡ್ಡಿನ ಜೈಲಲ್ಲಿಟ್ಟು ಏನು ಮಾಡಕ್ಕಾಗಿಲ್ಲ. ಇವತ್ತು ಸುಳ್ಳು ಆರೋಪಗಳನ್ನ ಮಾಡಿ ನನ್ನ ಜೈಲ್ಗೆ ಹಾಕಿರುವಂತ ನಿನ್ನ ಕಾಂಗ್ರೆಸ್ ಪಕ್ಷ ಇವತ್ತು ಇಡೀ ದೇಶದಲ್ಲಿ ಬೆತ್ತಲಾಗಿದೆ. ನಿನ್ಗೆ ಬಹಳ ಎಚ್ಚರಿಕೆಯಿಂದ ಮಾತಾಡಬೇಕು. ಇವತ್ತು ಇಡೀ ಕನಗಿರಿ ಕ್ಷೇತ್ರದ ಜನರು ಭಾರತೀಯ ಜನತಾ ಪಕ್ಷವನ್ನ, ಡಾಕ್ಟರ್ ಕೆ ಬಸವರಾಜ್ ಅವ್ರನ್ನ ಗೆಲ್ಲಿಸಬೇಕು, 2 ಲಕ್ಷಗಳ ಮತಗಳ ಅಂತರದಿಂದ ಗೆಲ್ಲಿಸಬೇಕು ಅಂತ ಹೇಳಿ ಇಡೀ ಕೊಪ್ಪಳ ಕ್ಷೇತ್ರ ತೀರ್ಮಾನ ಮಾಡಿದೆ. ಬಂಧುಗಳೇ, ತಾವೆಲ್ಲ ಕೂಡ ಕರಡಿ ಸಂಗಣ್ಣವ್ರನ್ನ ನೋಡಿದ್ದೀರಿ. ನಮ್ಮ ಪಾರ್ಟಿಯಲ್ಲಿದ್ದಾಗ ರಾಜರಂಗೆ ಇದ್ರು ಅವರು. ನಿನ್ನೆ ಗಂಗಾವತಿಯಲ್ಲಿ ಮೀಟಿಂಗ್ ಅಲ್ಲಿ ಮೈಕ್ ಇಟ್ಕೊಂಡು ಮುಖ್ಯಮಂತ್ರಿಗಳ ಎದುರುಗಡೆ ಮಾತಾಡಕ್ ಹೋದ್ರೆ ಕರಡಿ ಸಂಗಣ್ಣವ್ರನ್ನ ತಳ್ಳಿಬಿಟ್ರು. ಇವತ್ತು ಯಾವುದೇ ಕಾರಣಕ್ಕೂ ಕೂಡ ಕೊಪ್ಪಳ ಅಭಿವೃದ್ಧಿ ಆಗಬೇಕು. ಕನಗಿರಿ ಕ್ಷೇತ್ರದ ಕನಕಾಚಲೇಶ್ವರ ಮಂದಿರ, ಕನಕಗಿರಿ ಇವತ್ತು ಇಡೀ ಪ್ರಪಂಚ ನೋಡುವಂತ ಪುಣ್ಯಕ್ಷೇತ್ರವಾಗಿ ಅಭಿವೃದ್ಧಿ ಆಗಬೇಕು. ಅಂಜನಾದ್ರಿ ಇಡೀ ಪ್ರಪಂಚ ನೋಡುವಂತ ಒಂದು ಧಾರ್ಮಿಕ
ಶಕ್ತಿ ಕೇಂದ್ರವಾಗಿ ಬೆಳಿಬೇಕು ಅಂದ್ರೆ ಇವತ್ತು ನಾವೆಲ್ಲರೂ ಕೂಡ ಯಡಿಯೂರಪ್ಪನವರಿಗೆ ಯಾವ ರೀತಿ ಇಡೀ ಕರ್ನಾಟಕ ರಾಜ್ಯದಲ್ಲಿ ನಾವು ಶಕ್ತಿಯನ್ನು ಕೊಟ್ಟಿದ್ದೀವೋ ಅವರ ಸುಪುತ್ರರು ವಿಜಯೇಂದ್ರ ಅವರು ಕೂಡ ನಾವೆಲ್ಲರೂ ಕೂಡ ಬೆನ್ನೆಲುಬಾಗಿ ನಿಂತು 28ಕ್ಕೆ 28 ಸೀಟ್ ಗೆಲ್ಲೋದ್ರ ಮೂಲಕ ಬರೋ ದಿನಗಳಲ್ಲಿ ಇವತ್ತು ನಮ್ಮ ಕರ್ನಾಟಕ ರಾಜ್ಯದ ಬಾಹುಬಲಿ ಅಂದ್ರೆ ಅದು ವಿಜಯೇಂದ್ರ ಅಂತ ಹೇಳಿ ನಾವೆಲ್ಲರೂ ಕೂಡ ತೋರಿಸ್ಕೊಡ್ಬೇಕಾಗಿದೆ ಬಂಧುಗಳೇ. ನಾನು ಇಲ್ಲೇ ಇರ್ತೀನಿ ಗಂಗಾವತಿಯಲ್ಲಿ, ನಾನು ಇಲ್ಲೇ 10 ನಿಮಿಷ ನನ್ನ ಗಂಗಾವತಿ. ತಂಗಡಿಗೆ ಬಗ್ಗೆ ಮಂತ್ರಿ ಅಂತ ಯೋಚನೆ ಮಾಡ್ಲಿಕ್ಕೆ ಹೋಗ್ಬೇಡ್ರಿ. ಆ ರಾಯರೆಡ್ಡಿ ಯಾವ ಕ್ಷಣದಲ್ಲಿ ಆ ತಂಗಡಿಗಿನ ಕಿತ್ತು ಬಿಸಾಕ್ಬೇಕಂತ ರೆಡಿಯಾಗಿದ್ದಾನೆ. ನೀವು ಯಾರು ಕೂಡ ಎದುಗುಂದುವಂತ ಅವಶ್ಯಕತೆ ಇಲ್ಲ. ಬಸವರಾಜ್ ಜೊತೆಯಲ್ಲಿ ನಿಮ್ ಜೊತೆಯಲ್ಲಿ ಇದ್ದು ನಿಮ್ಮೆಲ್ಲ ಕಷ್ಟ ಸುಖಗಳಿಗೆ ಜನಾರ್ದನ್ ರೆಡ್ಡಿ ಇದಾನೆ ಅಂತ ಹೇಳಿ ಮಾತನ್ನು ಕೊಟ್ಟು ನನ್ನ ಮಾತನ್ನು ಮುಕ್ತಾಯ ಮಾಡ್ತಾ ಇದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.